ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿ ಕ್ಯಾಮೆರಾದಲ್ಲಿ ಸಿಲಿಂಡರ್ನ ಬ್ಲಾಸ್ಟ್ ದೃಶ್ಯ ರೆಕಾರ್ಡ್ ಆಗಿದೆ. ಸ್ಫೋಟವಾಗಿರುವ ಸ್ಥಳದ 20 ಅಡಿ ದೂರದಲ್ಲೇ ಒಂದು ಸಿಸಿಟಿವಿ ಕ್ಯಾಮೆರಾ ಇದೆ. ಆ ಸಿಸಿ ಕ್ಯಾಮೆರಾದಲ್ಲೇ ಬ್ಲಾಸ್ಟ್ ಆಗಿರುವಂತಹ ದೃಶ್ಯ ರೆಕಾರ್ಡ್ ಆಗಿದೆ. ಕೇವಲ 20 ಅಡಿ ದೂರದಲ್ಲಿ ಇರುವಂತಹ ಸಿಸಿ ಕ್ಯಾಮೆರಾ ಏನಿದೆ, ಇದರಲ್ಲಿ ಈ ಬ್ಲಾಸ್ಟ್ ಆಗಿರುವಂತಹ ದೃಶ್ಯ ಏನಿದೆ ಇದು ರೆಕಾರ್ಡ್ ಆಗಬೇಕಾಗಿತ್ತು. ಏನೇನಿತ್ತು ಆ ಸ್ಥಳದಲ್ಲಿ, ಅಧಿಕಾರಿಗಳು ಯಾರಿದ್ರು, ಏನು ಎತ್ತ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿತ್ತು. ಎಷ್ಟರ ಮಟ್ಟಿಗೆ ಪ್ರೋಟೋಕಾಲನ್ನು ಇವರು ಫಾಲೋ ಮಾಡ್ತಾ ಇದ್ರು, ಸ್ಥಳದಲ್ಲಿ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಜನರನ್ನು ಚೆಕ್ ಮಾಡಿ ಬಿಡ್ತಾ ಇದ್ರು, ಜೊತೆಗೆ ಈ ರೀತಿಯ ಒಂದು ಸಿಲಿಂಡರನ್ನು ತೆಗೆದುಕೊಂಡು ಬಂದಿದ್ರೂ ಕೂಡ ಜನನಿ ಬೀಡ ಪ್ರದೇಶಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಅದನ್ನು ಗಮನಿಸೋದಕ್ಕೆ ಹೋಗಲಿಲ್ಲ. ಯಾರಿದ್ರೂ ಸ್ಥಳದಲ್ಲಿ, ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಇತ್ತು, ಪ್ರೋಟೋಕಾಲ್ ಯಾವ ರೀತಿ ಫಾಲೋ ಮಾಡ್ತಾ ಇದ್ರು, ಇದೆಲ್ಲವೂ ಗೊತ್ತಾಗ್ತಾ ಇತ್ತು. ಆದರೆ ಸಿಸಿ ಕ್ಯಾಮೆರಾದಲ್ಲಿ ಈ ಬ್ಲಾಸ್ಟ್ ಆಗಿರುವಂತಹ ದೃಶ್ಯ ರೆಕಾರ್ಡೇ ಆಗಿಲ್ಲ. ಸ್ಫೋಟ ಆಗಿರೋ ಈ ಸ್ಥಳ ಏನಿದೆ, ಇದರಿಂದ ಕೇವಲ 20 ಅಡಿ ದೂರದಲ್ಲೇ CCTV ಕ್ಯಾಮೆರಾ ಇದೆ, ಒಂದು ಅಳವಡಿಕೆ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಆ CCTV ಕ್ಯಾಮೆರಾದಲ್ಲೇ ಬ್ಲಾಸ್ಟ್ ಆಗಿರುವಂತಹ ದೃಶ್ಯ ರೆಕಾರ್ಡ್ ಆಗಿಲ್ಲ. ಬಹಳಷ್ಟು ಸುಧಾರಿತವಾಗಿರುವಂತಹ ಕ್ಯಾಮೆರಾ ಇದು. 360 ಡಿಗ್ರಿಯಲ್ಲಿ ವರ್ಕ್ ಮಾಡುವಂತಹ ಕ್ಯಾಮೆರಾ. 360 ಡಿಗ್ರಿವರೆಗೆ ಸುತ್ತಲೂ ಕೂಡ ತಿರುಗಿ ಏನೇ ದೃಶ್ಯಗಳು ಇದ್ದರೂ ಕೂಡ ಅದನ್ನು ಕ್ಯಾಪ್ಚರ್ ಮಾಡುವಂಥದ್ದು. ಅದರಲ್ಲೂ ಸೆನ್ಸರ್ ಡಿಟೆಕ್ಟರು ಇದೆಲ್ಲವನ್ನು ಕೂಡ ಹಾಕಿರ್ತಾರೆ. ಮೋಷನ್ ಡಿಟೆಕ್ಟರ್ ಇರುತ್ತೆ, ಎಲ್ಲವೂ ಇರುತ್ತೆ. ಕ್ಯಾಮ್ರಾದಲ್ಲಿ ಒಂದೇ ಒಂದು ದೃಶ್ಯ ಸೆರೆ ಆಗಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ಇನ್ನು ಮತ್ತೊಬ್ಬರು ಏನಂತಾರೆ, ಕ್ಯಾಮ್ರಾ ಸರಿಯಾಗಿ ವರ್ಕೇ ಆಗ್ತಾ ಇರಲಿಲ್ಲ ಅಂತ ಕೆಲವು ಅಧಿಕಾರಿಗಳು ಹೇಳಿದ್ದಾರೆ. ಸ್ಫೋಟ ಆದ ಬಳಿಕ ಭದ್ರತಾ ಲೋಪಗಳು ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದಿಗೆ ಬಯಲಾಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಈ ಸ್ಫೋಟಕ್ಕೆ ಕಾರಣ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ.